ಪರಪ್ಪನಗರ ಜೈಲಲ್ಲಿ ಮೋಜು ಮಸ್ತಿ ಪ್ರಕರಣದ ತನಿಖೆ ಚುರುಕಾಗಿದೆಯಂತೆ. ಅಬ್ಬಾ, ಅದೇ ಅಲ್ಲಿ ಬ್ಲಾಸ್ಟ್ ಅದೆಲ್ಲ ಆಯ್ತಲ್ಲ, ಅದೇ ಥರ ಚುರುಕಾಗಿದೆ ಈಗ ಇಲ್ಲಿ. ಇದಕ್ಕೆ ಯಾರು ಜವಾಬ್ದಾರಿ? ಎಲ್ಲ ಫೇಲ್ಯೂರ್, ರಾಜೀನಾಮೆ ಕೊಡಬೇಕು ಹೋಮ್ ಮಿನಿಸ್ಟರ್ ಅಂತ. ಅದಕ್ಕಿಂತ ಇಲ್ಲೊಂದು ಮಜಾ ಇದೆ. ಎಣ್ಣೆ ಬಾಟ್ಲಿ ಹಿಡ್ಕೊಂಡು ಕುಣಿದು ಕುಪ್ಪಳಿಸಿದ್ದ ಗ್ಯಾಂಗನ್ನು ಪತ್ತೆ ಹಚ್ಚಿದಾರಂತೆ. ಅದೇನು ದೊಡ್ಡ ಇಂಟರ್ನ್ಯಾಷನಲ್ ಸೀಕ್ರೆಟಾ? ಯಾರದು ಕಂಡು ಹಿಡಿಯೋದು? ಒಳಗಡೆ ಇರೋರಲ್ಲಿ ಏನು FIR ಮಾಡಿದಾರಂತೆ. ಯಾರ್ಯಾರ 4 ಜನದ ಮೇಲೆ. ಎಣ್ಣೆ ಪಾರ್ಟಿ 4 ಜನದ ಮೇಲೆ FIR ಆದಮೇಲೆ ಎಣ್ಣೆ ಪಾರ್ಟಿಯ ಬಾಟಲ್ಲು ಗ್ಲಾಸ್ನ FSL ಕಳಿಸಿದಾರಂತೆ. ಹಿಂಗೆ ನೀವು ಒರಿಜಿನಲಿ ಹೇಳಿದ್ದು ಆನರಬಲ್ ದಯಾನಂದ ಸಾಹೇಬರೇ, ನಿಮ್ಮದು ಮೀಸೆ ಉಳಿಸ್ಕೊಳ್ಳೋಕ್ಕೋ ಅಥವಾ ನಿಮ್ಮ ಚರ್ಮ ಉಳಿಸ್ಕೊಳ್ಳೋಕ್ಕೋ ನೀವು ಹೇಳಿದ್ದೇನು 22ರಲ್ಲಿ ಆಗಿದ್ದು ಅಂತಲ್ವಾ? ಹಳೆ ಪ್ರಕರಣ ಇದು. 22ರಿಂದ ಬಾಟ್ಲ್ ಹಂಗೆ ಇಟ್ಕೊಂಡಿದ್ರಾ? ವಿಧಾನಸೌಧದಲ್ಲಿರೋ ಯಾರು ಪ್ರಶ್ನೆ ಕೇಳಲ್ಲ, ಬಂದ್ಬಿಟ್ಟ ಕಳಸ ಬಂಡೂರಿ ನೀರು ಯಾವಾಗ ಹರಿಯುತ್ತೆ ಅಂತ. ಎಲ್ಲ ಪ್ರಶ್ನೆಗೆ ಉತ್ತರ ಇರಲ್ಲ ಕಣಯ್ಯ. ಅಮರ್ಸಕ್ ಟ್ರೈ ಮಾಡ್ತಾರೆ. ಅದು ನಿಜವಾಗ್ಲೂ ಯಾರಿಗ್ರಿ ಬುರ್ಡೆ ಬಿಡ್ತೀರಿ? ಅದೇ ಆಗಿದ್ರೆ ಹಂಗ 22 ಇಂದ ಬಾಟ್ಲ್ ಹಂಗೆ ಇಟ್ಕೊಂಡಿದ್ರ, ಗ್ಲಾಸು ಬಾಟ್ಲು. ಅಲ್ಲಲ್ಲಲ್ಲಲ್ಲಲ್ಲ, ಈಗ FSL ಕಳ್ಸಕ್ಕೆ ಆಗತ್ತಾ? ಅದು ಲಾಜಿಕ್ ಇಲ್ಲ. ಸರಿ, ಅದೇನ ಮೊಬೈಲ್ ಎಲ್ಲಿಂದ ಬಂತು, ಯಾರು ವಿಡಿಯೋ ಮಾಡಿದ್ರು, ಹೇಗೆ ಲೀಕ್ ಆಯಿತು? ಲೀಕ್ ಹೆಂಗಾರು ಆಗಿ ಹಾಳಾಗಿ ಹೋಗ್ಲಿ ರೀ, ಮೊಬೈಲ್ ಬಂದಿದ್ದಂಗೆ ನೋಡ್ರಪ್ಪ ಅಂದರೆ ಅದು ಬಿಟ್ಬಿಟ್ರು. ಉಳಿದಿದ್ದೆಲ್ಲ ನೋಡ್ತಿದ್ದಾರೆ. ಫೈನಲಿ ಅವ್ರಿಗೆ ಬೇಕಾಗಿರೋದು ಏನು ಅಂದರೆ ಕಳ್ಳ ಯಾರಲ್ಲ, ಮತ್ತೆ ಮಾಡಿದವನು ಯಾರು? ಕಳ್ಳತನ ಹೊರಗೆ ತಂದವನು ಯಾವನವನು? ಅದೇ ಅಪರಾಧ. ಅವನಿಗೆ ಒದಿಬೇಕು ಹಿಡ್ಕೊಂಡು ಫಸ್ಟ್. ಕಳ್ಳ ಅಲ್ಲ, ಇವ್ರಿಗೆ ಮುಜುಗರ ಆಗ್ಬಿಡ್ತಲ್ಲ, ಅದಕ್ಕೆ ಕಳ್ಳತನ ಹೊರಗೆ ತಂದಲ್ಲ, ಅವನಿಗೆ ಒದಿಬೇಕು. ಅವನೇ ತಪ್ಪಿತಸ್ಥ. ದಯಾನಂದು ಹಿಂಗಾಗೋದ್ರ? ಸರಿ, ಆಮೇಲೆ ಅಥವಾ ಒಂದು ಸಸ್ಪೆನ್ಷನ್ ಆದ್ಮೇಲೆ ತಣ್ಣಗಾಗ್ಬಿಟ್ರು ಸಾಹೇಬ, ಅಷ್ಟಕ್ಕೆ ಸಾಕು. ಅಷ್ಟೇನಾ? ಪುಸ್ಸ ಪಟಾಕಿ? ಎಸ್, ನೀನ್ ಕಾಲಡ್ಕ ತಿಂಕಣಲೆ. ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ನ ಸೂಳ್ಯರ ಹಾಗೆ ರಾಜಕಾರಣಿಗಳು ರೌಡಿಗಳು ತಮ್ಮ ಇಷ್ಟ ಬಂದಾಗ ಜಡೀತಾ ಇದ್ದಾರೆ.